ಮಾಡಿರ್ತಕ್ಕಂಥ ನಿಮಗೋಸ್ಕರ ಈ ಒಂದು ಸ್ಪೆಷಲ್ ಬಜ್ಜಿ ನಿಮ್ಮ ಬಾಯಿಗೆ ಇಡ್ತಾ ಇದ್ದೀನಿ. ಹಾಗೆ ನಾನು ಫ್ರೆಂಡ್ಸ್, ನಾನಿವತ್ತು ನಿಮಗೋಸ್ಕರ ಸ್ಪೆಷಲ್ ಬಜ್ಜಿನ ಮಾಡ್ತಾಯಿದ್ದೀನಿ. 200 ಗ್ರಾಮ್ ಕಡಲೆ ಹಿಟ್ಟು, 50ರಿಂದ 60 ಗ್ರಾಮು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್, ಸೋಡಾ. ಕಡಲೆ ಹಿಟ್ಟನ್ನ ಒಂದು ಬೌಲ್ನಲ್ಲಿ ಹಾಕೊಳ್ಳಿ. ಜೊತೆಗೆ ಅಕ್ಕಿ ಹಿಟ್ಟು ಕೂಡ ಒಳಗಡೆ ಹಾಕಿ. ಏನಿಲ್ಲಿ 3 ಐಟಮ್ ಇದೆ: ಚಿಲ್ಲಿ ಪೌಡರ್, ರುಚಿಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಸೋಡಾ ಒಳಗಡೆ ಹಾಕ್ಕೊಂಡು ನೀರ ಹಾಕಿ ಸ್ಮೂತ್ ಬರೋ ಹಾಗೆ ಸ್ವಲ್ಪ ನೀರನ್ನ ಅತಿಯಾಗಿ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ. ಗಂಟು ಹೋಗೋ ತನಕ ಇದನ್ನು ಕ್ಲೀನಾಗಿ ಕದರಿ ಹಿಟ್ಟು ಮಾಡಿಕೊಂಡು ಹಿಟ್ಟನ್ನು ಕಲಸಿಟ್ಕೊಡ್ಬೇಕು. ತದನಂತರ ಬಜ್ಜಿ ಮೆಣಸಿನಕಾಯಿ ಕೂಡ ಹಾಕೋಬೋದು, ಮೊಟ್ಟೆ ಬಜ್ಜಿ ಕೂಡ ಹಾಕೋಬೋದು. ನಿಮಗೆ ಯಾವ್ದು ಬೇಕೋ ಅದನ್ನು. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚಿಟಕಿ ಬಿಟ್ಟು ನೋಡಿದ್ರೆ ಆಗ ಗೊತ್ತಾಗುತ್ತೆ. ಅದೇನಾದರೂ ಮೇಲ್ಗಡೆ ಹೇಳ್ತಿದೆ ಅಂತ ಅಂದರೆ ಹಾಗೆ ಮೆಣಸಿನಕಾಯಿನ ಈ ಥರ ಬಿಟ್ಟು ನಿಧಾನವಾಗಿ ಅಜ್ಜಿ ಸ್ವಲ್ಪ ಸೋಸಿ ಬಿಡ್ತಾ ಹೋಗಿ ಗರ್ಮ ರೆಡಿ ಇರುತ್ತೆ. ಈ ಒಂದು ಬಜ್ಜಿ ಸ್ಪೆಷಲ್ಲು ನನ್ನ ಕಡೆದು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ನಾನಿವತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಗೆಳೆಯರಿಗೆ ಸಬ್ಸ್ಕ್ರೈಬ್ ಆಗಲಿ ಅಂತೇಳಿ ಇವತ್ತು ನಿಮಗೆ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮಾಡೋದು, ನಾನು ಹಾಕಿರುವಂತಹ ಹದ ತುಂಬ ಸ್ಪೆಷಲಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ. ಇದೇ ವಿಡಿಯೋದಲ್ಲಿ ನೆಕ್ಸ್ಟು ಸ್ವಲ್ಪ ಇದೇ ಹಿಟ್ಟಿಗೆ ಮೊಟ್ಟೆ ಬಜ್ಜಿ ಹಾಕಿ ತೋರಿಸ್ತೀನಿ. ನೋಡಿ, ಕೆಂಪಾಗಿದೆ. ಕೆಂಪಾದ ನಂತರ ಬಜ್ಜಿ ರೆಡಿ ಇದೆ. ನಾನು ಮಾಡಿರ್ತಕ್ಕಂಥ ನಿಮಗೋಸ್ಕರ ಈ ಒಂದು ಸ್ಪೆಷಲ್ ಬಜ್ಜಿ ನಿಮ್ಮ ಬಾಯಿಗೆ ಇಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ.